ಮೈಸೆಲ್ಫ್ ಸಿಂಚನ. ಇವತ್ತು ನಾನು ಮಾಡ್ತಿರೋ ಟಾಪಿಕ್ಕು ರೇಟ್ ಕ್ಯಾಲ್ಕುಲೇಷನು. ರೇಟ್ ಕ್ಯಾಲ್ಕುಲೇಷನ್ ಅಂದರೆ ನಾವು ಇವಾಗ ಯಾವುದೇ ಒಂದು ಅಂಗಡಿ, ಎಕ್ಸಾಂಪಲ್ ರೇಷನ್ ಅಂಗಡಿ ಇರ್ಬೋದು, ಇಲ್ಲಾಂದರೆ ಬುಕ್ ಸ್ಟಾಲು ಮತ್ತು ಬೇರೆ ಬೇರೆ ಅಂಗಡಿಗೆ ಹೋಗಿ ನಾವು ಏನಾದರೂ ವಸ್ತುನ ಪರ್ಚೇಸ್ ಮಾಡಿದಾಗ ಅವ್ರು ಬಿಲ್ ಹಾಕ್ಕೊಡ್ತಾರಲ್ಲ, ಅದೇ ರೇಟ್ ಕ್ಯಾಲ್ಕುಲೇಷನ್. ಅದನ್ನು ಯಾವ ಥರ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ರೇಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಸಾಫ್ಟ್ವೇರ್ ಓಪನ್ ಮಾಡಿದಾಗ ರೇಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದಂತ ಈ ಫಾರ್ಮೆಟ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಸೀರಿಯಲ್ ನಂಬರ್ ಅಂದರೆ ನಾವು ಎಷ್ಟು ವಸ್ತುನ ಪರ್ಚೇಸ್ ಮಾಡಿದ್ದೀವಿ ಅಂತ 1 2 3 ಅಂತ ಬರಿತೀವಲ್ಲ ಅದು. ನೆಕ್ಸ್ಟ್ ಐಟಮ್ಸಲ್ಲಿ ನಾವು ದಿನನಿತ್ಯ ಏನೇನು ವಸ್ತು ಯೂಸ್ ಮಾಡ್ತೀವಲ್ಲ ಅದನ್ನು ನಾನು 5 ಆಪ್ಷನ್ ಅಷ್ಟು ತೊಗೊಂಡಿವಿ. ನಾವು ಅಲ್ಲಿ ಎಷ್ಟು ಬೇಕಾದರೂ ತೊಗೋಬೋದು. ನೆಕ್ಸ್ಟು ರೇಟ್ ಆರ್ KG, ರೇಟ್ ಆರ್ ಲೀಟರ್, ರೇಟ್ ಆರ್ ನಂಬರು, ಮತ್ತು ಕ್ವಾಂಟಿಟಿ ಮತ್ತು ಟೋಟಲ್. ಇದರಲ್ಲಿ ನಿಮಗೆ ABCD ಇದೆ ಅಂತ ಡೌಟ್ ಬರ್ತಿರ್ಬೋದು, ಮತ್ತು ಈ ಕಡೆ ಯಾಕೆ 1 2 3 ಅಂತ ಹಾಕಿದಾರಂತ ಅನಿಸ್ಬೋದು. ಇದು ನಾವು ಸಾಫ್ಟ್ವೇರ್ ಓಪನ್ ಮಾಡಿದಾಗ ಎಕ್ಸೆಲಲ್ಲಿ ಅದು ಫಸ್ಟೇ ಕೊಟ್ಟಿರ್ತಾರೆ. ಸಾಫ್ಟ್ವೇರಲ್ಲಿ ಇದು ಸೀರಿಯಲ್ ನಂಬರ್ ಇದು ಕನ್ಸಿಡರ್ ಆಗಲ್ಲ, ಇದು ಮತ್ತು ಇದು ಮೇಲಿಂದಷ್ಟೇ ಕನ್ಸಿಡರ್ ಆಗುತ್ತೆ. ಇವಾಗ ರೇಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ಒಂದು ರೈಸಲ್ಲಿ ತುಂಬ ಟೈಪ್ಸ್ ಆಫ್ ರೈಸ್ ಇದೆ. ಬಾಸ್ಮತಿ ಮತ್ತು ಜೀರಾ ರೈಸು, ರೇಷನ್ ಅಕ್ಕಿ ತುಂಬ ಟೈಪ್ಸ್ ಆಫ್ ರೈಸ್ ಇದೆ. ಅದು 1 kgಗೆ 45 ರೂಪೀಸ್ ಇರುತ್ತೆ. ಅದು ಎಷ್ಟು ರೇಟ್ ಅಂತ ನಮಗೆ ಗೊತ್ತಿರುತ್ತೆ ಮುಂಚೆನೇ. ಗೊತ್ತಿಲ್ಲ ಅಂದರೆ ಅಲ್ಲಿ ಕೇಳಿದರೆ ಹೇಳ್ತಾರೆ. ಒಂದೊಂದು ಅಕ್ಕಿಗೆ ಒಂದೊಂದು ರೇಟ್ ಫಿಕ್ಸ್ ಆಗಿರುತ್ತೆ. ಇವಾಗ ಜೀರಾ ರೈಸಿಗೆ 45 ರೂಪೀಸ್ ಅಂತ ಅಂದ್ಕೊಳ್ಳೋಣ. ಎಷ್ಟು KG ಅಂದರೆ ಕ್ವಾಂಟಿಟಿಯಲ್ಲಿ KG ತೊಗೊಂಡಿವಿ, 2 KG ಆಯಿತಾ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಎಕ್ಸೆಲಲ್ಲಿ ಅಂತ ಫಾರ್ಮುಲಾ ಮುಖಾಂತರ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಬಂದು ಮಿಲ್ಕಲ್ಲಿ ಅಮೂಲು, ಆರೋಗ್ಯ ಮತ್ತು ಗುಡ್ ಲೈಫು ಮತ್ತು ನಂದಿನಿ ಹಾಲು ಅವೆಲ್ಲ ಬರ್ತವೆ. 1 ಲೀಟರಿಗೆ 60 ರೂಪಾಯಿ. ಇಲ್ಲಿ 1 ಲೀಟ್ರಿಗೆ ಎಷ್ಟು ಅಂತ ಇಲ್ಲಿ ಬರ್ತಿದ್ದೀವಿ. ಎಷ್ಟು ಲೀಟ್ರು ಕ್ವಾಂಟಿಟಿ ಎಷ್ಟು ಅಂದರೆ 2 ಲೀಟ್ರು ತೊಗೊತಿದ್ದೀವಿ. ನೆಕ್ಸ್ಟ್ ಒಂದು ಶಾಂಪೂದಲ್ಲಿ ತುಂಬಾ ಬ್ರ್ಯಾಂಡ್ ಶಾಂಪೂಸ್ ಇದ್ದಾವೆ. ಡವ್, ರಿಕ್ವೈಲು ಮತ್ತು ಸನ್ಸಿಲ್ಕ್ ಅಂತೆ. ಆಮೇಲೆ ನೆಕ್ಸ್ಟ್ ತುಂಬ ಟೈಪ್ಸ್ ಆಫ್ ಶಾಂಪೂ ಇದ್ದಾವೆ. ಶಾಂಪೂ ಒಂದು ಚೀಟಿಗೆ 2 ರೂಪಾಯಿ ಇರುತ್ತೆ. ಜಾಸ್ತಿ ರೇಟ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಡವ್ ಶಾಂಪೂ ಒಂದು ಇದಕ್ಕೆ 2 ರೂಪಾಯಿ. ಅಂಥದ್ದು ಕ್ವಾಂಟಿಟಿ ಎಷ್ಟು ತೊಗೊಂಡಿವಂದರೆ 10 ಶಾಂಪೂ ತೊಗೊಂಡಿವಿ. ನೆಕ್ಸ್ಟ್ ಒಂದು ಆಯಿಲ್ ತೊಗೊತೀವಂದರೆ ಯಾವ ಆಯಿಲ್ ಅಂತ ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ ಸುಮ್ಮನೆ ಯಾವ್ಯಾವುದು ಆಯಿಲ್ ತೊಗೊಳೋದಲ್ಲ. ಆಯಿಲಲ್ಲಿ ತಲೆಗೆ ಹಚ್ಕೊಳೋದು ಇರುತ್ತೆ, ಅಡುಗೆಗೆ ಯೂಸ್ ಮಾಡೋದು ಇರುತ್ತೆ. ಹಾಗಾಗಿ ಇವಾಗ ಅಡುಗೆ ಎಣ್ಣೆ ಅಂತಲೇ ಅಂದ್ಕೊಳ್ಳೋಣ. ಅದರಲ್ಲಿ ಆಲ್ಮಂಡು ಮತ್ತು ಕ್ಯಾಸ್ಟ್ರೋಲು ಮತ್ತು ಸನ್ಫ್ಲವರು, ಗೋಲ್ಡ್ ವಿನ್ನರು ಅವೆಲ್ಲ ಬರುತ್ತೆ. 1 ಲೀಟರಿಗೆ 150 ರೂಪೀಸ್. 150 ರೂಪೀಸ್ ಎಷ್ಟು ಲೀಟ್ರ್ ತೊಗೊತಿದ್ದೀವಿ ಅಂದರೆ 4 ಕ್ವಾಂಟಿಟಿಯಲ್ಲಿ 4 ಹಾಕೋಬೇಕು. ನೆಕ್ಸ್ಟು ಶುಗರು 1 kgಗೆ 42 ರೂಪಾಯಿ. ಎಷ್ಟು KG ಅಂದರೆ 3 kg ತೊಗೋತಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಯಾವ ರೀತಿ ಎಕ್ಸೆಲಲ್ಲಿ ಇವಾಗ ನಾವು ಇವೆಲ್ಲ ಆಯಿಲ್ ಇರ್ಬೋದು, ಮಿಲ್ಕ್ ಇರ್ಬೋದು, ಶಾಂಪೂ ಇರ್ಬೋದು, ಶುಗರ್ ಇರ್ಬೋದು, ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ದೈನಂದಿನ ಜೀವನದಲ್ಲಿ ತಗೊಂಡು ಬಿಟ್ಟಿರೋದನ್ನೇ ಅದರಲ್ಲಿ ನಾನು 1-2 ಅಷ್ಟೇ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ.